ಹಾಯ್ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಯಾಗಿದ್ದರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆ, ಸೊ ಇದರಲ್ಲಿ ಮೊದಲೇ ನಾನು ಕವರ್ ಮಾಡ್ತೇನೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಆ ಡಾಕ್ಯುಮೆಂಟ್ಸಲ್ಲಿರುವಂಥ ಯೂಸಲಿ ಕೆಲ ಡೌಟ್ಸ್ ಅದನ್ನು ಕ್ಲಿಯರ್ ಮಾಡ್ತೇನೆ. ಎರಡನೇದು ಭಾಳ ಮುಖ್ಯವಾಗಿರುವಂಥದ್ದು, ಕಾಮನ್ಲಿ ನಾನು ನೋಡಿರುವಾಗೆ 3 ಮೇಜರ್ ಮಿಸ್ಟೇಕ್ ಮಾಡ್ತೀರಾ, ಅದು ಯಾವುದನ್ನು ಹೇಳ್ತೇನೆ. ಸ್ಕಿಪ್ ಮಾಡೋದು ಬೇಡ, ಕಂಪ್ಲೀಟ್ ವಾಚ್ ಮಾಡಿ, ಟೈಮ್ ತೆಗೆದುಕೊಳ್ಳಿ. ಯಾಕಂದರೆ ಅಪ್ಲಿಕೇಶನ್ ಹಾಕೋದಿದೆ. ಒಂದು ಸಲ ಮಿಸ್ಟೇಕ್ ಆದರೆ ನೀಟ್ ಯೂಸಲಿ ಎಡಿಟಿಂಗ್ ಆಪ್ಷನ್ ಬಿಡೋದು ರೇರ್, ಬಿಡ್ಬೋದು, ಬಿಡ್ದೇನೆ ಇರ್ಬೋದು. ದಯವಿಟ್ಟು ಕರೆಕ್ಟಾಗಿ ಅದನ್ನು ಎಂಟ್ರಿ ಮಾಡಬೇಕು. ಮೊದಲನೇದು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಬೇಕಾಗತ್ತೆ ನಿಮಗೆ. ಹೆಸರು ಆಗಲಿ ಅದಂತೇನು ಸಂಬಂಧ ಇಲ್ಲ, ಒಟ್ಟಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಿಮಗೆ. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಲೈವ್ ಆಗಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡುವಂಥದ್ದು ಆಪ್ಷನಲ್ಲಿ ಇರುವಂಥದ್ದು. ನೀವು ಲ್ಯಾಪ್ಟಾಪ್ ಯೂಸ್ ಮಾಡಿ, ಓಕೆ, ಮತ್ತು ಯಾವುದೊಂದು ಬಿಗ್ ಸ್ಕ್ರೀನ್ ಯೂಸ್ ಮಾಡಿ, ಅಲ್ಲಿ ನಿಮ್ಮಲ್ಲಿ ವೆಬ್ ಕ್ಯಾಮ್ ಇದ್ದರೆ ಅದನ್ನು ನೀವೇನಪ್ಪ ಅಂದರೆ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಅಪ್ಲೋಡ್ ಮಾಡ್ಬೋದು. ಒಂದು ವೇಳೆ ಕ್ಲಿಯರಾಗಿ ಬರ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಅಲ್ಲಿ ಒಂದು QR ಕೋಡ್ ಇದೆ, ಆ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ನಲ್ಲೇ ಫೋಟೋನ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಅಪ್ಲೋಡ್ ಆದ ನಂತರ ಮತ್ತೆ ನೀವು ಡೆಸ್ಕ್ಟಾಪ್ ಆಗಿರ್ಬೋದು ಆ ಲ್ಯಾಪ್ಟಾಪಲ್ಲಿ ಮತ್ತೆ ಅಲ್ಲಿ ಜಸ್ಟ್ ರಿಫ್ರೆಶ್ ಮಾಡಿದ್ರೆ ಅಪ್ಲೋಡ್ ಆಗಿರುವಂಥದ್ದು. ಓಕೆ, ಕ್ಲಿಯರ್ ಆಯ್ತು ಗೊತ್ತಾದೀನಿ. ಫೋಟೋಗೆ ಸಂಬಂಧಪಟ್ಟ ಹಾಗೆ 80% ಫೇಸ್ ಕಂಪ್ಲೀಟಾಗಿ ಬರಬೇಕಲ್ಲಿ ಕರೆಕ್ಟಾಗಿ. ಯಾವುದೇ ರೀತಿ ಗಾಗಲ್ ಆಗಲಿ ಏನು ಹಾಕೋದು ಬೇಡ, ಕ್ಲಿಯರ್ ಆಗಿರುವಂಥ ಇಮೇಜ್ನಲ್ಲಿ ಅಪ್ಲೋಡ್ ಮಾಡಬೇಕು. ಎರಡನೇದು, ಸಿಗ್ನೇಚರ್ ಫೋಟೋನಲ್ಲಿ ಅಪ್ಲೋಡ್ ಮಾಡಿ. ಇಲ್ಲೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಅದರ ಸೈಜ್ ಏನಿದೆ ಆಲ್ರೆಡಿ ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಆಮೇಲೆ ಈ 10 ಬೆಳೆಗಳ ನಿಮಗೆ ಏನಪ್ಪ ಅಂದರೆ ಇದ್ರದ್ದು ಇಂಪ್ರೆಷನ್ ಬೇಕಾಗುವಂಥದ್ದು 10 ಬೆರಳುಗಳು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಏನಪ್ಪ ಅಂದರೆ ಇಂಪ್ರೆಷನ್ ಬೇಕಾಗುವಂಥದ್ದು. ಓಕೆ, ಅಪ್ಲೋಡ್ ಮಾಡಿ ಅಲ್ಲಿ. ಆಮೇಲೆ ಕ್ಲಾಸ್ 10th ಬಂದಾಗ ಭಾಳ ಜನ ಕೇಳ್ತಾ ಇದ್ರೆ, ಏನೋ ಕ್ಲಾಸ್ 10 ಸರ್ಟಿಫಿಕೇಟ್ ಅಂತ ಇದೆ, ಕ್ಲಾಸ್ 10th ಏನೋ ಸ್ಕೋರ್ ಕಾರ್ಡ್ ಅಂತ ಇದೆ ಸರ್. ಮತ್ತು ಹೇಳೋದು ಒಂದೇ ಏನು ಮಾಡಬೇಕು ಅಂತ ನೋಡಿ. ಕೆಲವು ಸ್ಟೇಟ್ಗಳೇನಪ್ಪ ಅಂದರೆ 10ನೇ ತರಗತಿಗೆ ಸಂಬಂಧಪಟ್ಟ 2 ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಪಾಸ್ ಸರ್ಟಿಫಿಕೇಟು, ಇನ್ನೊಂದಪ್ಪ ಸ್ಕೋರ್ ಕಾರ್ಡ್. ಅವರಿಗೆ 2 ಸರ್ಟಿಫಿಕೇಟ್ ಬೇಕಾಗುವಂಥದ್ದು. ಬಟ್ ನಮ್ಮ ಹತ್ರ ಒಂದೇ ಇರುತ್ತೆ. ಅದನ್ನು 2 ಕಡೆ ಸೇಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಓಕೆ, CBSE ಇದ್ದರೆ ಮರ್ಜ್ ಆಗಿರುವಂಥದ್ದು, ಅದನ್ನು 2 ಕಡೆ ಸೇಮ್ ಆಗಿ ನೀವು ಇಲ್ಲಿ ಅಪ್ಲೋಡ್ ಮಾಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಅಪಾರ್ ID-ನ ಈಸಿಲಿ ಡಿಜಿಲಾಕರ್ಲಿಂದ ಪಡ್ಕೊಳ್ಳಿ, ಅಥವಾ ನೀವು ಸ್ಕೂಲ್ ಮುಖಾಂತರನೂ ಅಪಾರ್ ID-ನ ಪಡ್ಕೊಳ್ಬೋದು. ಆಮೇಲೆ ಈ ಒಂದು ಅಪ್ಲಿಕೇಶನ್ ಹಾಕುವಾಗ 2 ಮೊಬೈಲ್ ನಂಬರ್ ಬೇಕಾಗುತ್ತೆ. 2 ಅಪ್ ಟು ಕೌನ್ಸಿಲ್ ಮುಗಿಯೋವರೆಗೂ ಯೂಸಲಿ ಚಾಲ್ತಿಯಲ್ಲಿರಬೇಕು. 2 ಇಮೇಲ್ ID ಬೇಕಾಗುತ್ತೆ. ಸೊ ಕರೆಕ್ಟಾಗಿ ಅಂದರೆ ಇಮೇಲ್ ID ನಿಮಗೆ ಪಾಸ್ವರ್ಡ್ ಸಹ ಗೊತ್ತಿರಲಿ ಅದರದ್ದು. ಮೊಬೈಲ್ ಚೇಂಜ್ ಮಾಡಿದಾಗ ಮತ್ತು ನೀವು ಇಮೇಲ್ನ ಅಲ್ಲಿ ಲಾಗಿನ್ ಮಾಡೋ ಸಂದರ್ಭದಲ್ಲಿ ಪಾಸ್ವರ್ಡ್ ನೆನಪಿರೋದಿಲ್ಲ ಅಥವಾ ರಿಕವರಿ ಮಾಡೋಕ್ಕೆ ಐಡಿಯಾ ಇರೋದಿಲ್ಲ. ಆ ರೀತಿ ಆಗಬಾರ್ದು. ಇಮೇಲ್ ID ಪಾಸ್ವರ್ಡ್ ಸಹ ನಿಮಗೆ ಗೊತ್ತಿರಬೇಕು. ಓಕೆ, 2 ಇಮೇಲ್ ID, 2 ಮೊಬೈಲ್ ನಂಬರ್ ಅಪ್ ಟು ಕೌನ್ಸಿಲ್ ಮುಗಿಯೋವರೆಗೂ ನಿಮಗೆ ಬೇಕಾಗುವಂಥದ್ದು. ಆಮೇಲೆ 3 ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲಿ. ನಿಮ್ಮ ಡಿಸ್ಟಿಕ್ ಆಗಿರೋದು, ನಿಮ್ಮ ಸಮೀಪ ಇರುವಂಥದ್ದು, ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಹಾಕ್ಬೋದು. ಯಾರು ಮೊದಲು ಹಾಕ್ತಾರೋ ಅವರಿಗೆ ಅದು ಸೆಂಟರ್ ಕೊಡ್ತಾ ಆ ರೀತಿ ಇರೋದಿಲ್ಲ, ನೆನಪಿರಲಿ. ಎಕ್ಸಾಮ್ ಸೆಂಟರ್ಸ್ ಏನು ಸೆಲೆಕ್ಟ್ ಮಾಡುತ್ತೆ ನೋಡಿ, ಇದು ಟೋಟಲ್ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಅದು. ಇದು ಜನರಲಿ ಫಾರ್ ಎಕ್ಸಾಂಪಲ್ ಕಲಬುರಗಿಗೆ ಎಷ್ಟು ಜನ ಹಾಕಿದ್ದಾರೆ, ಎಷ್ಟು ಸೆಂಟರ್ಸ್ ಇವೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಸೆಂಟರ್ಸ್ ಮತ್ತು ಎಷ್ಟು ವಿದ್ಯಾರ್ಥಿಗಳ ಕೆಪಾಸಿಟಿ ಇದೆ, ಅದರ ಅನುಗುಣವಾಗಿ ಎಷ್ಟು ಜನ ಕಲಬುರಗಿ ಆಗಿದ್ದಾರೆ ಅದನ್ನು ಫೆಚ್ ಮಾಡಿ ರ್ಯಾಂಡಮ್ ಆಗಿ ಯೂಸಲಿ ಕೊಡುವಂಥದ್ದು. ರ್ಯಾಂಡಮ್ಲಿ ಫೆಚ್ ಮಾಡುತ್ತೆ, ರ್ಯಾಂಡಮ್ಲಿ ಏನಪ್ಪ ಅಲಾಟ್ ಮಾಡುತ್ತೆ. ಯಾರು ಮೊದಲು ಹಾಕಿದರೆ ಅವರಿಗೆ ನಂತರ ಸೆಕೆಂಡ್ ಆ ರೀತಿ ಇರೋದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಫುಲ್ ಆದ ನಂತರ ಸೆಕೆಂಡ್ ಪ್ರಿಫರೆನ್ಸ್, ನಂತರ ಥರ್ಡ್ ಪ್ರಿಫರೆನ್ಸ್, ಈ ರೀತಿ ಮ್ಯಾಕ್ಸಿಮಮ್ ಫಸ್ಟ್ ಪ್ರಿಫರೆನ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಾಂದರೆ ಸೆಕೆಂಡ್, ಅಲ್ಲಿನೂ ಸಿಕ್ಕಿಲ್ಲ ಅಂದರೆ ಥರ್ಡ್, ಈ ರೀತಿ ಕೊಡುವಂಥದ್ದು. ಒಟ್ಟಾಗಿ ಎಕ್ಸಾಮ್ ಸೆಂಟರ್ನ ಕರೆಕ್ಟಾಗಿ ನೀವು ಅಲ್ಲಿ ಹಾಕಿ. ಓಕೆ, ಸೊ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಾಗೆ ಕ್ಲಿಯರ್ ಅಂತ ಗೊತ್ತಾಯಿದ್ರಿ. ನಂಗೆ ಅಷ್ಟೊಂದು ಇಲ್ಲಿ ಸಮಸ್ಯೆ ಇರೋದಿಲ್ಲ, ಭಾಳ ಸ್ಮೂತ್ ಗೋಯಿಂಗ್ ಪ್ರಾಸೆಸ್ ಇರುವಂಥದ್ದು. ಕರೆಕ್ಟಾಗಿ ನೀವು ಅಲ್ಲಿ ಪ್ರೊಸೀಜರ್ನ ಕರೆಕ್ಟ್ ಮಾಡಿ, ಅಪ್ಲಿಕೇಶನ್ನ ಕರೆಕ್ಟಾಗಿ ಫಿಲ್ ಮಾಡಿ. ಕೊನೆಯದಾಗಿ ನಾನು ನೋಡಿರುವಾಗೆ 3 ಮೇಜರ್ ಮಿಸ್ಟೇಕ್ಸ್ ಏನಪ್ಪ ಅಂದರೆ, ಮೊದಲನೇದು ಅಪ್ಲೈ ಮಾಡ್ತಾರೆ ಏನಪ್ಪ ಅಂದರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇದ್ದಲ್ಲಿ ಕಾಸ್ಟ್ ಹಾಕಿರ್ತಾರೆ, ಕಾಸ್ಟ್ ಇದ್ದಲ್ಲಿ 10th ಮಾರ್ಕ್ಸ್ ಕಾರ್ಡ್ ಹಾಕಿರ್ತಾರೆ. ಸಿಗ್ನೇಚರ್ ಇದ್ದಲ್ಲಿ ಏನಪ್ಪ ಅಂತಂದರೆ ಕನ್ಫ್ಯೂಸ್ ಆಗಿ ಮಕ್ಕಳು ಏನಪ್ಪ ಅಂತಂದರೆ ಗಡ್ಬಡ್ನಲ್ಲಿ ಇವನು ಸೈಬರ್ ಸೆಂಟರ್ ಹೋದು ಗಡ್ಬಡ್ ಮಾಡಿ ಏನು ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ಅಲ್ಲ, ಬೇರೆ ಡಾಕ್ಯುಮೆಂಟ್ಸ್ ಗಡ್ಬಡಲ್ಲಿ ಹಾಕಿರ್ತೀರ. ಸೊ ಅದಕ್ಕೆ ನಾನೇನು ರೆಕಮೆಂಡ್ ಮಾಡ್ತೇನೆ, ಯೂಸಲಿ ನೀವು ಪಾಸ್ಪೋರ್ಟ್ ಸೈಜ್ ಆಗಿರ್ಬೋದು, ಕ್ಯಾಟಗರಿ ಅದಕ್ಕೆ ನೀವು ನೇಮ್ ಕೊಡಬೇಕು. ನೇಮ್ ಕೊಟ್ಟರೆ ಬೆನಿಫಿಟ್ ಏನಾಗುತ್ತೆ ನಿಮ್ಗೆ, ನೇಮ್ ಕೊಡಬೇಕಲ್ಲಿ. ನೇಮ್ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ಫೆಚ್ ಆಗಿ ಮಾಡೋದು ಬರುತ್ತೆ. ಇಲ್ಲಪ್ಪ ಅಂದ್ರೆ ಅಪ್ಲೋಡ್ ಮಾಡಿದಂತ ಕ್ಲಿಕ್ ಮಾಡಿ ಏನು ಅಪ್ಲೋಡ್ ಮಾಡಿದ್ದು ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯೂಸಲಿ ಮಾಡೋದಿಲ್ಲ, ಮಿಸ್ಟೇಕ್ ಆಗುವಂಥದ್ದು. ಇದು ನಾನು ನೋಡಿರುವಾಗೆ ದೊಡ್ಡ ಮಿಸ್ಟೇಕ್ ಅನ್ಕೊಳ್ಳಿ. ಆಮೇಲೆ ಮೇಜರಾಗಿ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರೆ ಅಂತಂದರೆ, OBC ಅಂತೇಳಿ 2A ಸರ್ಟಿಫಿಕೇಟ್ ಆಗಿದೆ, 2B ಆಗಿದೆ, 3A ಆಗಿದೆ, 3B ಹಾಕಿದೆ. ಇಲ್ಲಿ ವೆರಿಫೈ ಆಟೋಮೆಟಿಕ್ ಆಗಲ್ಲ.
ನೀವು ಒಂದು ಬ್ಲ್ಯಾಂಕ್ ಪೇಜ್ ಹಾಕಿದರೂ ಅದು ತೊಗೊಳುತ್ತೆ. ಬಟ್ ನೀವು ಕರೆಕ್ಟಾಗಿ ಹಾಕಬೇಕಾದ್ರೆ ಒ ಬಿ ಸಿ ಅಂತ ವರ್ಡ್ ಅಂದರೆ ನೀವು ತಹಸೀಲ್ದಾರಿಂದ ಪಡ್ಕೊಂಡಿರುವಂಥ ಸರ್ಟಿಫಿಕೇಟ್ನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಕೆಲವು ಜನ ಹೇಳ್ತಾ ಇದ್ದೀರಿ ನಾನು 2A ಹಾಕಿದ್ದೀನಿ ತೊಗೊಂಡಿದ್ದೆ ಸರ್, ಒ ಬಿ ಸಿ ಅಂತ ಬಂದಿದೆ. ಆ ರೀತಿ ಆಗೋದಿಲ್ಲ, ಅದೇನು ವೆರಿಫೈ ಮಾಡಲ್ಲ. ನೀವೇನು ಕೊಡ್ತಿರೋ ತೊಗೊಳುತ್ತೆ, ಬಟ್ ಅಡ್ಮಿಷನ್ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಆ ಒಂದು ಕ್ಯಾಟಗರಿ ಅಂಡರ್ ಸೀಟ್ ಸಿಕ್ಕಾಗ ಸ್ಟ್ರಾಂಗ್ ರೆಕಮೆಂಡ್ ಮಾಡ್ತಾ ಇದ್ದೇನೆ, ಒ ಬಿ ಸಿ ಓಕೆ ಅಂಥ ಸರ್ಟಿಫಿಕೇಟ್ ಸೆಂಟ್ರಲ್ ಕೌನ್ಸಿಲಿಂಗೋಸ್ಕರ ತಹಸೀಲ್ದಾರರಿಂದ ಪಡ್ಕೊಂಡಿರೋದು ಆಗಬೇಕು. ಇಲ್ಲಿ ಹಾಕುವಾಗ, ನೀಟ್ಗೆ ಹಾಕುವಾಗ 2A 2B 3A 3B ಈ ರೀತಿ ಸರ್ಟಿಫಿಕೇಟ್ ಹಾಕೋದು ಬೇಡ. ಹಾಕಿದರೆ ಆ ಒಂದು ಕ್ಯಾಟಗರಿ ಒ ಬಿ ಸಿ ಅಂಡರ್ ಸೀಟ್ ಸಿಕ್ಕರೆ ನಿಮ್ಮ ಹತ್ರ ಅವಾಗ ಒ ಬಿ ಸಿ ಸರ್ಟಿಫಿಕೇಟ್ ಇರುವುದಿಲ್ಲ. ಸೊ ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಕಾಮನ್ಲಿ ಭಾಳಷ್ಟು ಆಗುತ್ತೆ, 10ರಿಂದ ಒಂದು 20% ಇದಕ್ಕೆ ಸೀಟ್ ಕ್ಯಾನ್ಸಲ್ ಆಗುವಂಥದ್ದು. ಸೊ ದಯವಿಟ್ಟು ಆ ಮಿಸ್ಟೇಕ್ ಮಾಡೋದು ಬೇಡ. ಓಕೆ, ಸೊ ಇನ್ನೂ ಭಾಳಷ್ಟು ನಾನು ನಮಗೆ ಒಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಕ್ವಿಕ್ ಅಪ್ಡೇಟ್ಗಾಗಿ ನೀವು ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಬೋದು. ಕರ್ನಾಟಕ ಮೆಡಿಕಲ್ ಮೆಂಟರ್ ಅಂತ ಹೊಸದಾಗಿ ಮಾಡಿದ್ದೇನೆ. ಭಾಳಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ, ಫಾಲೋ ಮಾಡಿ. ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯೂ ಸಹ ಭಾಳಷ್ಟು ಅಪ್ಡೇಟ್ ನಿಮಗೆ ಅಪ್ ಟು ಅಡ್ಮಿಷನ್ ಆಗೋವರೆಗೂ ಕೊಡ್ತಾ ಇರ್ತೇನೆ. ಓಕೆ, ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.